ಚಾಮರಾಜನಗರದಲ್ಲಿ ರಸ್ತೆ ಕಾಮಗಾರಿ ಅಪೂರ್ಣವಾಗಿದ್ದು ಮಳೆಗೆ ರಸ್ತೆ ಬದಿಯ ಮಣ್ಣು ಕುಸಿದು ಸಂಚಾರವೇ ದುಸ್ತರವಾಗಿದೆ. ನ್ಯೂಸ್ 18 ವರದಿಗೆ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಇದೀಗ ಸ್ಪಂದಿಸಿದ್ದಾರೆ. ಮಳೆಗೆ ರಸ್ತೆ ಬದಿಯ ಮಣ್ಣು ಕುಸಿದು ಅಲ್ಲಿ ಸಂಚಾರವೇ ದೊಡ್ಡ ಕಷ್ಟ ಆಗಿತ್ತು. ನ್ಯೂಸ್ 18 ವರದಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಗುಂಡ್ಲುಪೇಟೆ ಶಾಸಕರು ಆ ವರದಿಗೆ ಇದೀಗ ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ. 2025ರ ಆಗಸ್ಟ್ 1ರಂದು ಕಾಮಗಾರಿ ಆರಂಭ ಆಗಿತ್ತು. ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೆ ಗ್ರಾಮಸ್ಥರು ಪ್ರತಿದಿನ ಪರದಾಟವನ್ನ ಮಾಡಬೇಕಾಗಿತ್ತು. ಮಳೆ ಬಂದ್ರೆ ಕೇಳೋದೇ ಬೇಡ. ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆನೇ ಹಾನಿಯಾಗಿತ್ತು. ಬೆಳಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ವರದಿ ಪ್ರಸಾರ ಆಗಿದ್ದು, ನ್ಯೂಸ್ 18 ವರದಿಯನ್ನ ನೋಡಿ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. 10 ದಿನದಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ದೇಶಿಪುರ ಕಾಲೋನಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗೆ ಇನ್ನು ಮುಂದೆ ಮುಕ್ತಿ ಸಿಗಲಿದೆ. ಇದು ನಿಮ್ಮ ನ್ಯೂಸ್ 18 ಕನ್ನಡ ವರದಿಯ ಫಲಶ್ರುತಿ. ಟೆಂಡರ್ ಪ್ರಕಾರ 2026ರ ಏಪ್ರಿಲ್ 30ರೊಳಗೆ ಕಾಮಗಾರಿ ಮುಗಿಸಬೇಕಾಗಿತ್ತು. ಗುತ್ತಿಗೆದಾರರು ನಿರ್ಲಕ್ಷ್ಯ ಮಾಡಿದ್ದು, ಗ್ರಾಮಸ್ಥರ ಸಂಪರ್ಕಕ್ಕೂ ಕೂಡ ಗುತ್ತಿಗೆದಾರ ಸಿಕ್ಕಿರಲಿಲ್ಲ. ಕೇಳೋಣ ಅಂತ ಹೇಳಿದ್ರೆ ಇದನ್ನೇ ಗ್ರಾಮಸ್ಥರು ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು, ಅದನ್ನ ಒಂದು ಹೇಳೋಣ ಅಂತ ಹೇಳಿ ಗುತ್ತಿಗೆದಾರರಂತೂ ಕೈಗೆ ಸಿಕ್ಕಿರಲಿಲ್ಲ. ನ್ಯೂಸ್ 18 ಕನ್ನಡ ಇದೀಗ ವರದಿಯನ್ನ ಪ್ರಸಾರ ಮಾಡಿದೆ. 10 ದಿನಗಳಲ್ಲಿ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸ್ತೀವಿ ಅಂತ ಶಾಸಕರು ಈಗ ಅಭಯ ಕೊಟ್ಟಿದ್ದಾರೆ. ಇವತ್ತು ಏನು ನ್ಯೂಸ್ 18ನಲ್ಲಿ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ದೇಶಿಪುರದ ಕಾಲೋನಿಯ ರಸ್ತೆ ಕಳಪೆ ಕಾಮಗಾರಿಯಿಂದ ಕೂಡಿದೆ ಅಂತ ಏನು ಇವತ್ತು ವರದಿಯಾಗಿದೆ ನ್ಯೂಸ್ 18ನಲ್ಲಿ. ಅದರ ಬಗ್ಗೆ ಈಗ ನಾನು ತಕ್ಷಣ ನೋಡಿದ ತಕ್ಷಣ ಅಧಿಕಾರಿಗಳಿಗೆ ಗಮನಕ್ಕೆ ತಂದೀನಿ. ಅದು ಇನ್ನೂ ಟಾರ್ ಆಗಬೇಕಾಗಿದೆ, ಕೆಲಸ ತಡವಾಗಿದೆ, ಹಂಗಾಗಿ ಅದು ಸ್ವಲ್ಪ ಲೇಟ್ ಆಗ್ತಿದೆ ಕೆಲಸ ಮಾಡೋದು. ಇನ್ನು ಅತಿ ಶೀಘ್ರದಲ್ಲಿ ಇನ್ನೊಂದು ವಾರ 10 ದಿನದಲ್ಲೇ ಅದು ಕ್ಲಿಯರ್ ಮಾಡಿ ರೋಡು ಓಪನ್ ಮಾಡೋಕ್ಕಾಗುತ್ತೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಸರ್ಕಾರಿ ಶಾಲೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಪ್ರಾರ್ಥನಾ ಬಿರಾದಾರ ಪಾಟೀಲ್ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ. ವಿದ್ಯಾರ್ಥಿನಿ ಪ್ರಾರ್ಥನಾ ಮನೆಗೆ ಅಥಣಿ ಬಿಇಒ ಭೇಟಿ ಕೊಟ್ಟು ಶುಭ ಹಾರೈಸಿದ್ದಾರೆ. ಇನ್ನು ಪ್ರಾರ್ಥನಾ ತಂದೆ ನಾಗಪ್ಪ ಬಿರಾದಾರ ಪಾಟೀಲ್ ಕೂಡ ಅದೇ ಶಾಲೆಯ ಶಿಕ್ಷಕರಾಗಿದ್ದು, ಈಗ ಅದೇ ಶಾಲೆಯಲ್ಲಿ ಓದ್ತಾ ಇದ್ದ ಪ್ರಾರ್ಥನಾ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಸರ್ ಒಂದ್ ಎಲ್ಲರೂ ಬರಂತ ಡಿಪಾರ್ಟ್ಮೆಂಟ್ ಇಲ್ಲಿ ನೋಡಿ ಸರ್ ಶಾಲೆಗೆ ಹಾಕಿ ಫಸ್ಟ್ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗತ್ತೈತ್ರಿ. ಆಮೇಲೆ ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್, ಅಂದ್ರೆ 620 ಮೇಲೆ ಬರ್ಬೋದು ಅಂತ ಐತ್ರಿ. ಖರೆ 625ಕ್ಕೆ 625 ಬರುತ್ತಂತ ನಿರೀಕ್ಷೆ ಮಾಡಿದ್ವಿ. ಈಗ ಖುಷಿ ಆಗತ್ತೈತ್ರಿ ಸರ್. ನಮ್ಮ ಸ್ಕೂಲ್ ಒಳಗಿನ ಟೀಚರ್ಸು, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ಸು, ನಮ್ಮ ಪೇರೆಂಟ್ಸು ಎಲ್ಲರೂ ಭಾಳ ನಮ್ಗೆ ಅಂದ್ರೆ ಪ್ರೋತ್ಸಾಹ ಮಾಡು. ಆಮೇಲೆ ಸೋರ್ಸಸ್ ಎಲ್ಲ ನಾನು ತಂದು ಕೊಡ್ತೀವಿ ಸರ್. ಸರ್ಕಾರಿ ಪ್ರೌಢಶಾಲೆ ಕಟಗೇರಿ ನಮ್ಮದು ಪ್ರಾಪರ್ ಹಲ್ಯಾಳ್ ಸರ್. ನಾವಿರೋದು ಅಥಣಿಯಲ್ಲಿ. ಹಾಂ, ಅದೇ ಸ್ಕೂಲಲ್ಲೇ ಕನ್ನಡ ಸರಾಗಿ ವರ್ಕ್ ಮಾಡ್ತಾರೆ ಸರ್. ಮುಂದೆ PUCಯಲ್ಲಿ ಸೈನ್ಸ್ ತೊಗೊಂಡು ನೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗಿದ್ದು, ಉಡುಪಿಯ ಪ್ರೀತಮ್ ಜಿ ಪೂಜಾರಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮದರ್ ತೆರೇಸಾ ಮೆಮೊರೇಬಲ್ ಶಂಕರ್ ನಾರಾಯಣ ಪ್ರೌಢಶಾಲೆಯ ವಿದ್ಯಾರ್ಥಿ. ಕುಂದಾಪುರ ತಾಲೂಕಿನ ಶಂಕರ್ ನಾರಾಯಣ 625 ಅಂಕವನ್ನ ಪಡೆದಿದ್ದಾರೆ. ಒಂದು ಡ್ರೀಮ್ ಇತ್ತು, ಅವನ 620 ತೆಗಿಬೇಕಂತ. ಅದೊಂದು ಆಸೆ ಇದೆ. ನಾವು ತಂದೆಗೂ ಅಷ್ಟೇ ತುಂಬಾ ಆಸೆ ಇದ್ದಿತ್ತು, ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನ ಇವತ್ತು ಫುಲ್ಫಿಲ್ ಮಾಡಿದಂತೆ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮೇಬಲ್ ಟೀಚರ್ ಅಂತ ಒಬ್ರು ಅವರು ಯಾವಾಗ್ಲೂ ಇಲ್ಲ ಅವನೇನೋ ಅಚೀವ್ ಮಾಡ್ತಾ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಅದೇ ಪ್ರತಿ ವರ್ಷನೂ ಯಾರಾದ್ರೂ ಒಬ್ರು ಏನಾದ್ರು ಹೇಳ್ತಾ ಈ ತರ ಅಚೀವ್ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಈಗ ವೈಶಾಲಿ ಮ್ಯಾಮ್ ಯಾವಾಗ್ಲೂ ಹೇಳ್ತಾ ಇದ್ರು, ಇವರು ಹೇಳ್ತಾ ಇದ್ರು ಅಚೀವ್ ಮಾಡ್ತಾನೆ ಅಂತ. ಒಂದು ಡ್ರೀಮ್ ಇತ್ತು ಅವನ. 625ಕ್ಕೆ 625 ಅಂಕವನ್ನು ಪಡೆಯುವ ಮೂಲಕ ಜಿಲ್ಲೆಯ ರಾಜ್ಯದ ಕೀರ್ತಿ ಪತಾಕೆಯನ್ನ ಹಾರಿಸಿರುವಂತದ್ದು. ಪ್ರೀತಮ್ ಜಿ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡುವ. ಏನ್ ಅನ್ಸುತ್ತೆ ಈಗ? ಬಹಳಷ್ಟು ಖುಷಿ ಆಗುತ್ತೆ. ತುಂಬಾ ಖುಷಿ ಆಗಿದೆ. ಅದೇ ನನಗೆ ಎಕ್ಸಾಮ್ ಬರ್ದ ಆದ್ಮೇಲೆ ನನಗೆ ಏನ್ ಎಕ್ಸ್ಪೆಕ್ಟೇಷನ್ ಉಂಟಂದ್ರೆ ಒಂದು 620 ಅಬೌವ್ ಬರ್ಬೋದು, ಅಂದ್ರೆ ಅಟ್ ಲೀಸ್ಟ್ ಒಂದು ಸ್ಟೇಟ್ ರ್ಯಾಂಕ್ ಅಂತೂ ಬರ್ಬೋದು ಅಂತ ಇತ್ತು. ಆದ್ರೆ ಅದು ಎಲ್ಲೋ ಒಂದ್ ಕಡೆ ಇತ್ತು, 625 ಬರ್ಬೇಕು ಅಂತ ಆಸೆ ಅಂತೂ ಇತ್ತು. ಇವತ್ತು 625 ಸಿಕ್ಕಿದೆ, ತುಂಬಾ ಖುಷಿ ಇದೆ. ಅಂದ್ರೆ ಸಾಮಾನ್ಯವಾಗಿ ಇಂಥ ರಿಸಲ್ಟ್ ಬರ್ಲಿಕ್ಕೆ ಬಹಳಷ್ಟು ತಯಾರಿ ಬೇಕು.
ತಾವು ಯಾವ ರೀತಿ ತಯಾರಿಯನ್ನ ಮಾಡ್ತಿದ್ರಿ? ಅಂದ್ರೆ ಎಷ್ಟು ಗಂಟೆ ನೀವು ಪ್ರತಿದಿನ ಓದ್ಲಿಕ್ಕೆ ತಗೊಳ್ತಿದ್ರಿ? ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ನಾನು ಮನೆಯಿಂದ ಬಂದ ಮೇಲೆ ಫ್ರೆಶ್ ಅಪ್ ಆಗಿ ಶಾಲೆಯಲ್ಲಿ ಏನೆಲ್ಲ ಪಾಠ ಮಾಡಿದ್ರು ಅದನ್ನ ಒಂದ್ಸತಿ ರಿವೈಸ್ ಮಾಡ್ಕೊಂತಿದ್ದೆ. ಮತ್ತೆ ಹೋಮ್ವರ್ಕ್ ಆಗ್ಲಿ ಏನೇ ರೈಟಿಂಗ್ ವರ್ಕ್ ಆಗಿದ್ರು ಸಹ ಅದನ್ನು ಮುಗಿಸ್ಕೊಂಡು ಪರ್ ಡೇ ಒಂದು 5 ನಿಮಿಷ ಕೂತ್ಕೊಂಡು ಗೋಲ್ ಸೆಟ್ ಮಾಡ್ತಿದ್ದೆ. ಅಂದ್ರೆ ಇವತ್ತು ಏನೆಲ್ಲ ಮುಗಿಸ್ಬೇಕಂತ, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ 1 ಚಾಪ್ಟರ್ ಆಗ್ಲಿ ಮತ್ತೆ ಕನ್ನಡದಲ್ಲಿ 1 ಚಾಪ್ಟರ್, ಹೀಗೆ ಗೋಲ್ ಸೆಟ್ ಮಾಡಿ ಆ ಗೋಲ್ ಅನ್ನು ಕಂಪ್ಲೀಟ್ ಮಾಡ್ತಿದ್ದೆ. ಮತ್ತೆ ನಮಗೆ ಪರ್ ಮಂತ್ ಯೂನಿಟ್ ಟೆಸ್ಟ್ ಅಂತ ಮಾಡ್ತಿದ್ರು. ಯೂನಿಟ್ ಟೆಸ್ಟ್ ಪೋರ್ಷನ್ ಅನ್ನು ಸಹ ನಾನು ಕರೆಕ್ಟ್ ಆಗಿ ಆದ್ರೆ ಆ ಮಂತ್ ಅಲ್ಲಿ ಆ ಯೂನಿಟ್ ಟೆಸ್ಟ್ ಪೋರ್ಷನ್ ಅನ್ನ ಪರ್ಫೆಕ್ಟ್ ಆಗಿ ಓದ್ಕೊಂತಿದ್ದೆ. ಫಸ್ಟ್ ನಂಗೆ ರೋಲ್ ಮಾಡಲ್ ಅಂದ್ರೆ ಹಾರ್ಡ್ ವರ್ಕ್ ಎಲ್ಲಿಂದ ಕಲ್ತ್ಕೊಂಡೆ ಅಂದ್ರೆ ಒಂದು ಪೇರೆಂಟ್ಸ್, ನನ್ನ ಅಪ್ಪ ಆಗ್ಲಿ ಅವ್ರು ತುಂಬಾ ನನಗೋಸ್ಕರ ತುಂಬಾ ಕೆಲಸ ಮಾಡೋದೇ, ಯಾವಾಗ್ಲೂ ಹೇಳೋರು ನಂಗೆ ಆಸೆ ಇದೆ ಒಂದು 625 ಬರ್ಬೇಕು ಅಂತ. ಅವರಿಂದ ಒಂದು ಮೋಟಿವೇಶನ್ ಅಂತ ಬರ್ತಿತ್ತು ನಮಗೆ. ಶಾಲೆಯಲ್ಲೂ ಸಹ ಆಗ್ಲಿ ನಮ್ಮ ಪ್ರಿನ್ಸಿಪಲ್, ನಮ್ಮ ಟೀಚರ್ಸ್ ತುಂಬಾ ಮೋಟಿವೇಟ್ ಮಾಡಿದ್ರು. ನಮ್ಮ ಉದಯ್ ಸರ್ ಕ್ಲಾಸ್ ಸ್ಟಾರ್ಟ್ ಆದ ಫಸ್ಟ್ ದಿನ ಹೇಳ್ತಾರೆ 625 ಬರ್ಬೇಕು ನಿನ್ನಿಂದ ಅಂತ. ಒಂದಿನಿಂದ ನಂದ್ರೆ ಒಂದು ಆಸೆ ಇದೆ 625 ಬರ್ಬೇಕು ಅಂತ. ಮತ್ತೆ ರೋಲ್ ಮಾಡೆಲ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಯಾರು ಇಲ್ಲ ಅದೇ. ಮತ್ತೆ ನಮ್ಮ ಶಾಲೆಯಲ್ಲೂ ಸಹ ಹಾಗೆ ತುಂಬಾ ಈ ಖಾಲಿ ಓದೋದಷ್ಟೇ ಅಲ್ಲ, ಅದು ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಸಹ ತುಂಬಾ ಪ್ರೇರಣೆಯನ್ನು ಕೊಡ್ತಿದ್ರು ನನಗೆ. ಈ ಡ್ಯಾನ್ಸ್ ಆಗ್ಲಿ ಮತ್ತೆ ನಮಗೆ ತುಂಬಾ ವರ್ಕ್ಶಾಪ್ಸ್ ಅನ್ನ ಮಾಡೋರು, ಹಾಗೂ ನಾವು ಸ್ಪೋರ್ಟ್ಸ್ಗೂ ಸಹ ಎನ್ಕರೇಜ್ಮೆಂಟ್ ಕೊಡೋರು. ನಾನು ಪ್ರತಿಭಾ ಕಾರಂಜಿಗೂ ಸಹ ಎನ್ಕರೇಜ್ಮೆಂಟ್ ಕೊಡೋರು. ಅದರಿಂದ ಅವ್ರು ಕೊಟ್ಟ ಎನ್ಕರೇಜ್ಮೆಂಟ್ ಇಂದ ನಾನು ಪ್ರತಿಭಾ ಕಾರಂಜಿ ಪಾರ್ಟಿಸಿಪೇಟ್ ಮಾಡಿ ಸ್ಟೇಟ್ ಲೆವೆಲ್ ಅಲ್ಲಿ ರಸಪ್ರಶ್ನೆಯಲ್ಲಿ 2nd ಪ್ಲೇಸ್ ಅನ್ನು ಸಹ ಪಡ್ಕೊಂಡಿದ್ದೇನೆ. ಹೀಗೆ ಬೆಂಗಳೂರಿನ ಬಸವೇಶ್ವರ ನಗರದ ಇಂಡಿಯನ್ ಹೈಸ್ಕೂಲ್ ವಿದ್ಯಾರ್ಥಿ ಸಮರ್ಥ್ ಎಂ ಗೌಡ 625ಕ್ಕೆ 599 ಅಂಕ ಗಳಿಸುವ ಮೂಲಕ ಉತ್ತಮ ಸಾಧನೆ ಮಾಡಿದ್ದಾನೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಮರ್ಥ್ ಎಂ ಗೌಡ 96% ಅಂಕ ಗಳಿಸುವ ಮೂಲಕ ಇಡೀ ಶಾಲೆಗೆ ಡಿಸ್ಟಿಂಕ್ಷನ್ ಸಾಧನೆ ಮಾಡಿರುವುದಕ್ಕೆ ಶಾಲಾ ಆಡಳಿತ ಮಂಡಳಿ ಸಂತಸ ವ್ಯಕ್ತಪಡಿಸಿದ್ದು, ಮಂಡ್ಯ ಜಿಲ್ಲೆ ನಾಗಮಂಗಲದ ಕೆ ಮಲ್ಲೇನಹಳ್ಳಿ ಗ್ರಾಮದ ಮಂಜೇಗೌಡ ಜ್ಯೋತಿ ದಂಪತಿಯ ಪುತ್ರ ಸಮರ್ಥ್ ಎಂ ಗೌಡ ಮುಂದೆ ವೈದ್ಯನಾಗುವ ಕನಸು ಕಂಡಿದ್ದಾನೆ.